ನಿನ್ನೆ ನನ್ಗೆ ಪೊಲೀಸ್ ಹಿಡಿದಿದ್ರು 500 ರೂಪಾಯಿ ಫೈನ್ ಹಾಕಿದ್ರು. ಹಿಂಗಾಗಿ ಸೌರಾಷ್ಟ್ರ ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ. ಶಿವಾಜಿ ಮಹಾರಾಜ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಣ್ಣವರಿಂದ ಹಿಡಿದು ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇದೀವಿ ಮಾರ್ಕಾಪುರ್ ರೋಡ್. ಅಂದ್ರೆ ಇವತ್ತು ನಾವು ಜರ್ನಿ ಎಲ್ಲೈತೆ ಅಂದ್ರೆ ಶ್ರೀಶೈಲಂಗೆ ಹೊಂಟಿದ್ದೀವಿ. ಅದಕ್ಕೆ ಮಾರ್ಕಾಪುರ್ ರೋಡ್ ಸ್ಟೇಷನ್ ಬರ್ತೈತಿ. ಅಲ್ಲಿಂದ ನಿಮ್ಗೆ ಬಸ್ ಜರ್ನಿ ಮುಖಾಂತರ ನೀವು ಹೋಗ್ಬೋದು. ಹುಬ್ಬಳ್ಳಿಯಿಂದ ನಾವು ಹೊಂಟಿದ್ದೀನಿ. ಬರ್ರಿ ಮುಂದೆ ಏನೇನೈತಿ ನೋಡೋಣ. ಅಂತೂ ಫುಲ್ ಅಪ್ಸೆಟ್ ಆಗೈತಿ. ಯಾಕಂದ್ರೆ ನಿನ್ನೆ ನನ್ಗೆ ಪೊಲೀಸ್ ಹಿಡಿದಿದ್ರು, 500 ರೂಪಾಯಿ ಫೈನ್ ಹಾಕಿದ್ರು. ಹಿಂಗಾಗಿ ಫಸ್ಟ್ ಟೈಮ್ ನಾ ಫೈನ್ ಕಟ್ಟಿದ್ದ. ಪ್ರತಿದಿನ ರಾತ್ರಿ ಇಲ್ಲಿಂದ 7:30ಕ್ಕೆ ಟ್ರೈನ್ ಇರ್ತೈತಿ. ಬೆಳಗ್ಗೆ 7:10 ನೀವು ಅಲ್ಲಿ ಸ್ಟೇಷನ್ದಾಗ ಇರ್ತೀರಿ. ನಾ ಕರ್ನಾಟಕ ಬಾರ್ಡರ್ ದಾಟಿ ಆಂಧ್ರ ಪ್ರದೇಶ ಸ್ಟೇಟ್ದಾಗಿರೋ ಈ ಪ್ಲೇಸ ನೋಡಕ್ಕೆ ಹೊಂಟಿದ್ದೀನಿ. ಬರ್ರಿ. ಸ್ಟೇಷನ್ನಿಂದ ಸ್ವಲ್ಪ ನೀವು ಹೊರಗೆ ಬಂದ್ರೆ ಇಲ್ಲಿ ನಿಮ್ಗೆ ರಿಕ್ಷಾಗಳು ಮತ್ತು ಲಕ್ಸರಿ ಬಸ್ಗಳು ಇರ್ತಾವೆ. ನಿಮ್ಗೆ ಇಲ್ಲಿಂದ 6 ಕಿಲೋಮೀಟರ್ ಜರ್ನಿ ಇರ್ತೈತಿ ಮಾರ್ಕಾಪುರ್ ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೆ. ಅಲ್ಲಿಂದ ನಿಮ್ಗೆ ಬಸ್ ಸಿಗ್ತಾವೆ, ಇಲ್ಲಿಂದ ಡೈರೆಕ್ಟ್ ಸಿಗಲ್ಲ. ಒಬ್ಬರಿಗೆ ರಿಕ್ಷಾಕ್ಕೆ 30 ರೂಪಾಯಿ ತೊಗೋತಾರು. ಮತ್ತು ಲಕ್ಸರಿ ಬಸ್ ಇರ್ತೈತಿಲ್ಲ ಅದಕ್ಕೆ ನಿಮ್ಗೆ 15 ರೂಪಾಯಿ ತೊಗೋತಾರು. ಬಸ್ಗಳು ಜಾಸ್ತಿ ಇರಲ್ಲ, ಲಕ್ಸರಿ ಬಸ್ ಜಾಸ್ತಿ. ಆಟೋಕ್ಕೆ ಹೊಕ್ಕಾರು ಜನ ಎಲ್ಲರೂ. ನಾ ಹಂಗೆ ಬಸ್ ಸಿಕ್ಕಿತ್ತು, 15 ರೂಪಾಯಿ ತೊಗೊಂಡ್ರು. ಹೋಗಿ ಮಾರ್ಕಾಪುರ ಬಸ್ ಸ್ಟ್ಯಾಂಡ್ಗೆ ಬಿಟ್ಟರು. ನಮ್ದು ಹೆಂಗೆ KSRTC ಇರತ್ತಲ್ಲ ಹಂಗೆ ಅಲ್ಲಿ APRTC ಇರ್ತೈತಿ. ಕರ್ನಾಟಕ ಸರ್ಕಾರ ಒಂದು ಮಟ್ಟಿಗೆ ಚಲೋ ಅನಿಸ್ತೈತಿ. ಯಾಕಂದ್ರೆ ಬಸ್ ರೇಟ್ ಒಂದು ಸ್ವಲ್ಪ ಹೆಚ್ಚು ಮಾಡ್ಯಾರ. ಇಲ್ಲಿ ನೋಡ್ರೆ ಪೂರ್ತಿ ಡಬಲ್ ರೇಟ್ ಹೆಚ್ಚು ಮಾಡಿದಾರೆ. ಯಾಕಂದ್ರೆ 81 ಕಿಲೋಮೀಟ್ರ್ ಐತಿ ಶ್ರೀಶೈಲ ಮಾರ್ಕಾಪುರದಿಂದ ಬಸ್ ಸ್ಟ್ಯಾಂಡ್ದಿಂದ. ಇಲ್ಲಿ ಇವ್ರು ಹೇಳ್ತಾರೆ 195 ಹತ್ತ ಒಬ್ಬರಿಗೆ. ಎಲ್ಲಿಂದ ಎಲ್ಲಿಗೆ ಪರಕ ಭಾಳ ಅಂದ್ರೆ ಭಾಳ ಮೋಸ ಅಂತಲೇ ಹೇಳ್ಬೋದು. ಹಿಂಗೆ ಮಾಡಿದ್ರೆ ಹೆಂಗೆ. ಬಸ್ ಸ್ಟ್ಯಾಂಡ್ ತುಂಬೆಲ್ಲ ಎಕ್ಸ್ಪ್ರೆಸ್ ಬಸ್ ಅಂತಾರು, ಅದಕ್ಕೆ ಜಾಸ್ತಿ ರೇಟ್ ಮಾಡ್ಯಾರ ಗೊತ್ತಿಲ್ಲ. ಆದ್ರೆ ಬಸ್ ಅಷ್ಟು ತುಂಬ ಮಟ್ಟ ಬಸ್ ಮುಂದಕ್ಕೆ ಬಿಡಂಗಿಲ್ಲ. ಆಮೇಲೆ ನಡುವ ಊಟಕ್ಕರೆ ನಾಷ್ಟಕ್ಕರೆ ನಿಂದ್ರಿಸ್ತಾರು. 2.5 ತಾಸು ಜರ್ನಿ ಆದ್ಮೇಲೆ ನಾವೀಗ ಶ್ರೀಶೈಲಕ್ಕೆ ಬಂದಿದ್ದೀವಿ. ಇಲ್ಲಿಂದ ಇನ್ನು ಪಾತಾಳಗಂಗೆ ಹೋಗಿ ಒಂದು ಸ್ವಲ್ಪ ಜಳಕಾದು ಮಾಡ್ಕೊಂಡು ದರ್ಶನಕ್ಕೆ ಪಾಳೆ ಹಚ್ಬೇಕು. ಬಸ್ನ್ಯಾಗಂತೂ ಕೆಟ್ಟ ಬೋರ್ ಅನಿಸ್ತೈತಿ ಜರ್ನಿ. ಯಾಕಂದ್ರೆ ಗಾಡ್ ಸೆಕ್ಷನ್ ಐತಿ. ಕೆಟ್ಟ ಬೇಸರ ಅಂದ್ರೆ ಬೇಸರ ಆಗ್ತೈತಿ. 700ಕ್ಕಿಂತ ಜಾಸ್ತಿ ಕಟ್ಟಿಗಳನ್ನ ಇಳಿಬೇಕಾದತಿ ನಾವು. ಮತ್ತು ಬರೋ ಹೊತ್ನ್ಯಾಗ ಕೆಟ್ಟ ಅಂದ್ರೆ ಕೆಟ್ಟ ಸುಸ್ತು ಆಗ್ತೈತಿ. ನೀವು ರೂಪೇ ಹಗ್ಗದ ಮುಖಾಂತರನೂ ಹಿಂಗೆ ಏನೋ ಐತದ, ಅದ್ರ ಮುಖಾಂತರನೂ ಹೋಗ್ಬೋದು. ದೊಡ್ಡವ್ರಿಗೆ 80, ಸಣ್ಣವ್ರಿಗೆ 60 ರೂಪಾಯಿ ಐತಿ. ನಡ್ಕೋತ ಬರ್ತೀನಿ ಅಂದ್ರೆ ನೀವು ಹಿಂಗೆ ಕಟ್ಟಿ ಇಳ್ದ ಹತ್ತಿ ಬರ್ಬೋದು. ಇದಕ್ಕೇನು ರೊಕ್ಕ ಇರಲ್ಲ. ಆದ್ರೆ ಒಂದು ಸ್ವಲ್ಪ ಶಕ್ತಿ ಬೇಕು, ಎನರ್ಜಿ ಏರಾಕ ಇಳಿಯಾಕ. ಈ ಶ್ರೀಶೈಲಗಿರಿಗೆ ನಮ್ಮ ಭಕ್ತರು ಬಂದು ಪಾತಾಳ ಗಂಗೆಯಲ್ಲಿ ನಿಂದು ಯಾರು ನಮ್ಮ ದರ್ಶನ ಪಡೆಯುವರೋ ಅಂಥವರ ಪುಣ್ಯದ ಫಲವಾಗಿ ಆ ಕಲ್ಲು ಸ್ವಲ್ಪ ಸ್ವಲ್ಪವಾಗಿ ಕರಗುತ್ತಾ ಕಲಿಗಾಂತ್ಯದಲ್ಲಿ ಸಂಪೂರ್ಣವಾಗಿ ಕರಗಿ ಚಂದ್ರಗುಪ್ತನು ಶಾಪ ವಿಮುಕ್ತನಾಗುತ್ತಾನೆ. ನಾವು ಬಂದೀವು ಪಾತಾಳ ಗಂಗಕ್ಕೆ. ಇಲ್ಲಿ ಬಂದು ಏನೋ ಜಳಕ ಮಾಡಿದ್ರೆ ಪಾಪ ಕರ್ಮಗಳು ಏನೋ ಸಮಾಪ್ತಿ ಆತವತ್ತ, ಪುಣ್ಯದ ಸ್ಥಳ ಐತತ್ತ. ಅದಕ್ಕೆ ಫಸ್ಟ್ ಎಲ್ಲರೂ ಬಂದವ್ರು ಇಲ್ಲಿ ತಲೆ ಮ್ಯಾಗ ನೀರು ಹಾಕೋತಾರ. ಇಲ್ಲ ಅಂದ್ರೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾರು. ಅಂದ್ರೆ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆತೈತೆ. ಅದಕ್ಕೆ ನಾವು ಇಲ್ಲಿಂದ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ. ಸಾಕಷ್ಟು ಜನ ಬಂದಿದ್ದಾರು. ಇವತ್ತು ಮುಂದೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಆದ್ರೆ ಆಮೇಲೆ ಜಳಕ ಮಾಡಿದ್ಮೇಲೆ ಮೆಟ್ಲ ಇರೋದು ಭಾಳ ಅಂದ್ರೆ ಭಾಳ ಕೆಟ್ಟ ತ್ರಾಸ ಆತೈತಿ. ಅದು ಬಿಸಿಲಾಗಂತರೂ ಭಾಳ ಕೆಟ್ಟ ಇದೀವಿ. ಈಗ ಶ್ರೀಶೈಲಮಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಾಗ ಐತಿದ. ಅತ್ತಾಗ ಉತ್ತರದಾಗ ಹೆಂಗೆ ಕಾಶಿ ವಿಶ್ವೇಶ್ವರ ಐತ್ಲ ಹಂಗೆ ಇಲ್ಲೇ ನಮ್ಗೆ ದಕ್ಷಿಣ ಕಾಶಿ ಅಂಥೇಳಿ ಇದು ಫೇಮಸ್ ಐತಿ. ಸಾಕಷ್ಟು ಭಕ್ತರನ್ನು ಒಳಗೊಂಡೈತಿದ ಶ್ರೀಶೈಲ. ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿಗಂತೂ ಭಾಳ ಅಂದ್ರೆ ಭಾಳ ಅಚ್ಚುಮೆಚ್ಚ ಇದೆ. ಭಾಳ ಅಂದ್ರೆ ಭಾಳ ನಂಬಿಕೊಂಡು ಬರ್ತಾರೆ ಇಲ್ಲಿ. ಬೇಡಿದ್ದು ಏನು ಬೇಡ್ತಿಲ್ಲ ಅದೆಲ್ಲ ಈಡೇರ್ತೈತಿ. ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆ ಅವಾಗ ನಡ್ಕೋತ ಪಾದಯಾತ್ರೆ ಮೂಲಕ ನಾನು ಸಾಕಷ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ನಿ. 41,000 ಜನ ನೋಡಿದಾರು. ತುಂಬ ಖುಷಿ ಆಗತೈತಿ. ಅದಕ್ಕೆ
12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ, ಶ್ರೀ ಮಲ್ಲಿಕಾರ್ಜುನ ಶ್ರೀಶೈಲಂದ. ಮತ್ತು 18 ಶಕ್ತಿಪೀಠನ್ಯಾಗ ಬ್ರಹ್ಮರಾಂಬಿಕೆ ಇಲ್ಲಿದು ಒಂದು 18ರಾಗ ಇಲ್ಲಿದು ಒಂದು ಐತಿ. ಭಾಳ ಪವಾಡ ಮತ್ತು ಶಕ್ತಿಯುಳ್ಳ ಪ್ರದೇಶ ಆಗೈತಿ ಇದು. ಸಾಕಷ್ಟು ಮಹನೀಯರು ಇಲ್ಲಿ ತಪಸ್ಸು ಮಾಡಿ ಸಾಕಷ್ಟು ಸಿದ್ಧಿ ಪಡ್ಕೊಂಡವರು ಅವರು. ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ದೇವ್ರ ಬಗ್ಗೆ ಭಾಳಷ್ಟು ಪವಾಡಗಳೂ ಅದಾವು ಮತ್ತು ಎಲ್ಲ ಖರೇನ ಅದಾವು. ಸಾಕಷ್ಟು ನಿಜ ಆಗಿದ್ದೂ ಐತಿ ಇಲ್ಲಿ. ಭಾಳ ಅಂದ್ರೆ ಭಾಳ ವಿಸಿಟಿಂಗ್ ಪ್ಲೇಸ್ ಭಾಳ ಚಲೋ ಐತಿ ಇಲ್ಲಿ. ಸುತ್ತಮುತ್ತಲ ಸಾಕ್ಷಿ ಗಣಪತಿ ಆಗಲಿ ಹಿಂಗೆ ಸಾಕಷ್ಟು ಭಾಳ ಅದಾವೆ ಇಲ್ಲಿ ಸುತ್ತಮುತ್ತಲ. ಆದ್ರೆ ನೀವು ಒಂದು ಗಾಡಿ ತೊಗೊಂಬಂದ್ರೆ ಭಾಳ ಚಲೋ, ಯಾಕಂದ್ರೆ ಇಲ್ಲಿ ಎಲ್ಲದಕ್ಕೂ ಜಾಸ್ತಿ ರೊಕ್ಕ ತೊಗೋತಾರು. ರಿಕ್ಷಾಕ್ಕಾಗಲಿ ಬಸ್ಸಿಗಾಗಲಿ ನೋಡಿದ್ರೆ 81 ಕಿಲೋಮೀಟ್ರಿಗೆ 200 ರೂಪಾಯಿ ತೊಗೊಂಡಾರು. ರಿಕ್ಷಾದಾಗ ಟ್ಯಾಕ್ಸಿ ಎಲ್ಲ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಐತಿ ಇಲ್ಲಿ. ಎಲ್ಲ ಬರೀ ಬಿಸ್ನೆಸ್ ಮಾಡ್ಕೋತದಾರು. ಭಕ್ತರು ಬರ್ತಾರೆ ಕರೆ, ಆದರೂ ಒಂದು ಸ್ವಲ್ಪ ತೊಗೋಬೇಕಾದ್ರೆ ಇವರು ದವಾಯಿಸಿ ರೊಕ್ಕ ತೊಗೋತಾರು. ಅದೊಂದು ಭಾಳ ದಿನ ಆಯ್ತು. ಮತ್ತು ಪಾತಾಳಗಂಗೆನೂ ಪ್ರಮುಖ ಕ್ಷೇತ್ರ ಐತಿ ಇಲ್ಲಿ. ಎಲ್ಲ ಸಾಕಷ್ಟು ಜನ ಬರ್ತಾರೋ, ಆದರೆ ಅಲ್ಲಿ ಒಂದೇನೂ ಸಿಸ್ಟಮೆಟಿಕ್ ಇಲ್ಲ. ಶಾಂಪೂ ಹಚ್ಕೊಳ್ಳೋದು, ಬಟ್ಟೆ ಒಗೆಯೋದು ಮತ್ತು ದೀಪ ಹಚ್ಚಿ ಅಲ್ಲೇ ಬಿಡೋದು. ಅದ್ರ ಮುಂದೆ ಬಿಟ್ರೆ ಚಲೋ. ಎಲ್ಲ ಜಳಕದು ಮಾಡ್ತಿರ್ತಾರೆ, ಹಂಗೆ ಅಲ್ಲಿ ಬಿಡ್ತಿರ್ತಾರೆ. ನೀಟ್ನೆಸ್ನು ಭಾಳ ಕಮ್ಮಿ ಐತಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಚಲೋ ಮಾಡಿದ್ರೆ ಭಾಳ ಚಲೋ ಐತಿ. ಉಳ್ಕಿದ್ದು ಎಲ್ಲ ಚಲೋ ಐತಿ ಇಲ್ಲಿ ಪ್ಲೇಸ್ದಾಗ. ಫಿಲ್ಟರ್ ನೀರು ಇಟ್ಟಿದಾರು, ತಂಪನು. ಎಲ್ಲ ಕಡೆ ಪ್ಯಾನ್ ಐತಿ. ಭಾಳ ಚಂದ ಮಾಡಿದಾರೆ ವ್ಯವಸ್ಥೆ. ಫ್ರೀ ಟಾಯ್ಲೆಟ್ ಬಂದಂಥ ಭಕ್ತರಿಗೆ ಇಲ್ಲೆಲ್ಲ ಚಲೋ ಐತಿ. ಆದ್ರೆ ಅದೊಂದು ಬಿಟ್ಟು ನಂತರ ಭಾಳ ಜಲ್ದಿ ಆಯ್ತು ನಮ್ದು. ಆದ್ರೆ ಊಟಕ್ಕೆ ಒಂದು ಅರ್ಧ ತಾಸ್ಗಿಂತ ಮ್ಯಾಗ ಪಾಳೆ ಹಚ್ಚಿದ್ವಿ. ದರ್ಶನಕ್ಕೆ ಒಟ್ಟು ಹಿಂಗೆ ಬ್ಯಾಗ್ ಇಲ್ಲಿ ಬ್ಯಾಗ್ ಇಡಕ್ಕೆ ನಿಮ್ಗೆ 20 ರೂಪಾಯಿ ತೊಗೋತಾರೆ ಒಂದು ಬ್ಯಾಗಿಗೆ. ಮತ್ತು ನೀವು ಫೋನ್ ಇಡ್ಬೇಕಂದ್ರೆ 10 ರೂಪಾಯಿ ತೊಗೋತಾರೆ ಒಂದು ಫೋನಿಗೆ. ಮತ್ತು ಚಪ್ಪಲಿ ನೀವು ಇಲ್ಲೇ ಬಿಡ್ಬೋದು, ಫ್ರೀ ಐತಿ. 20 ಬೇಡ 30 ನಿಮಿಷದಾಗ ಜ್ಯೋತಿರ್ಲಿಂಗ ನೋಡಿದ್ವಿ ಮತ್ತು ಬ್ರಹ್ಮರಾಂಬ ದೇವಸ್ಥಾನ ನೋಡಿದ್ವಿ. ಅಲ್ಲೇ ಮುಂದೆ ಊಟಕ್ಕೆ ಪಾಳೆ ಹಚ್ಚೋದೈತಿ. ಯುಗಾದಿ ನಮ್ದು ಹೆಂಗೆ ಸ್ಟಾರ್ಟ್ ಆತತ್ಲೆ ಹಂಗೆ ಇಲ್ಲಿ ಯುಗಾದಿಗೆ ದೊಡ್ಡ ಮಟ್ಟದಾಗ ಜಾತ್ರೆ ಇರ್ತೈತಿ. ಲಕ್ಷಾಂತರ ಸಂಖ್ಯೆ ಒಳಗೆ ಜನ ಬರ್ತಾರು, ರಾಜ್ಯ ಹೊರ ರಾಜ್ಯ ದೇಶದಿಂದ. ಫೆಬ್ರವರಿ ಮಾರ್ಚ್ ತಿಂಗಳು ಬಂತಂದ್ರೆ ಸಾಕು, ನಮ್ಮೂರು ಮಂದಿಗೆಲ್ಲ ಹಬ್ಬಿದ್ದಂಗೆ. ಯಾಕಂದ್ರೆ ಮಲ್ಲಯ್ಯನ ಕಂಬಿಗಳು ಹೊರಗೆ ಬಿದ್ದಿರ್ತಾವೆ. ಎಲ್ಲ ಕಡೆಯೂ ಸಂಭ್ರಮ. ಸಾಕಷ್ಟು ಜನ ನಮ್ಮೂರನ್ನ ಜಾಸ್ತಿ ಪರ್ಸೆಂಟೇಜ್ದಾಗ ಎಲ್ಲರೂ ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಹೋಗ್ತಾರು. ಭಾಳ ಅಂದ್ರೆ ಭಾಳ ಹಚ್ಕೊಂಡಾರು. ಆ ದೇವ್ರನ್ನ ಬೇಡಿದ್ದೆಲ್ಲ ಈಡೇರಿಸ್ತಾರ ಅನ್ನೋ ಒಂದು ನಂಬಿಕೆ ಐತಿ. ನಮ್ಮೂರತ್ತ ಅಷ್ಟೇ ಅಲ್ಲ, ಸುತ್ತಮುತ್ತಲು ಊರ ಜಿಲ್ಲಾದಿಂದನೂ ಬರ್ತಾರು. ಹೋಳಿ ಹುಣ್ಣಿ ದಿನ ಅಂತೂ ನಮ್ಮೂರಾಗ ದೊಡ್ಡ ಮಟ್ಟದಾಗ ಹಬ್ಬಿದ್ದ ವಾತಾವರಣ ಮೂಡಿರ್ತೈತಿ. ಅಷ್ಟು ಮಲ್ಲಯ್ಯನ ಕಂಬಿಗಳು ಹೋಗಿರ್ತಾವು. ಮಲ್ಲಯ್ಯನ ಕಂಬಿ ಅಂದ್ರೆ ಅಲ್ಲಿ ಹೋಗಿ ದರ್ಶನ ಮಾಡಿಸ್ಕೊಂಡು ಮತ್ತು ಇಲ್ಲೇ ಗುಡಿಗೆ ಬರ್ತಾವು. ಅದನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾರು. ಭಾಳ ಅಂದ್ರೆ ಭಾಳ ಚಂದ ನಡೆಸ್ಕೋತಾರ. ಅದನ್ನು ಸದಾ ಮಲ್ಲಯ್ಯನ ಹಾಡ್ಕೋತ ಬಾರಿಸ್ಕೋತ ಸಕಲ ವಾದ್ಯ ಮೇಳದೊಂದಿಗೆ ಅದನ್ನು ಜಪ ಮಾಡ್ಕೋತ ಕಾಡು ಬೆಟ್ಟ ಎಲ್ಲ ನಡ್ಕೋತ ಭಾಳ ಅಂದ್ರೆ ಭಾಳ ಪದ್ಧತಿ ಐತಿ ನಮ್ಮ ಕಡೆ. ಇದ್ರ ಪೂರ್ಣ ಯಾರಿಗೆ ಅಲಾವ್ ಇಲ್ಲ. ಒಳಗೆ ಫುಲ್ ಸೆಕ್ಯೂರಿಟಿ ಚೆಕಿಂಗ್ ಇರ್ತೈತಿ. ಅಲ್ಲೇ ಬ್ಯಾಗ್ ಇಡುವಲ್ಲೇ ಫೋನ್ ಇಟ್ಕೋತಾರು. ಒಳಗೆ ಯಾರು ಒಯ್ಯಕ್ಕೆ ಹೋಗ್ಬೇಡ್ರಿ. ಮತ್ತು ಶೀಘ್ರ ಭಾಳ ರಿಸ್ಟ್ರಿಕ್ಷನ್ ಆಗ್ತೈತಿ. ಅದಕ್ಕೆ ಇಲ್ಲೇ ದೂರಿಂತ್ರ ವಿಡಿಯೋ ಮಾಡ್ಕೊಂಡು ದೇವಾ ಮಲ್ಲಯ್ಯ ಸಲಹಯ್ಯ ತಂದೆ, ನಿನ್ನ ಸನ್ನಿಧಿಗೆ ಶರಣೆನ್ನುತನ ಬಂದೆ. ಶಿವಾಜಿ ಮಹಾರಾಜ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ ಎಲ್ಲರಿಗೂ ಈ ಹೆಸರು ಗೊತ್ತು. ಅದರಲ್ಲೂ ನಮ್ಮ ಮರಾಠ ಹುಲಿ ಅಷ್ಟೇ ಅಲ್ಲದೆ ಹಿಂದೂ ಹೃದಯ ಸಾಮ್ರಾಟ್. ಸಾಕಷ್ಟು ಹೆಸರುಗಳದಾವು. ಎಷ್ಟು ಹೇಳಿದ್ರು ಕಮ್ಮಿನ ಶಿವಾಜಿಯವ್ರ ಬಗ್ಗೆ. ಅವರ ಯುದ್ಧ ಮಾಡೋ ಹೊತ್ನ್ಯಾಗ ಅಂಬಾಭವಾನಿ ಕಡೆ ವರವನ್ನು ಪಡೆದ ಕತ್ತಿ ತೊಗೊಂಡಿರ್ತಾರೋ ಅದೆಲ್ಲ ನಮ್ಗೆ ಗೊತ್ತಿರ್ಬೋದು. ಈ ಶ್ರೀಶೈಲದಾಗ ಗುಡಿಯಿಂದ ಲೆಫ್ಟಿಗಿದೆ ಒಂದು ಸ್ವಲ್ಪ ಮುಂದೆ 1 ಕಿಲೋಮೀಟ್ರ್ ಅದು ನಿಯರ್ ಬಂದ್ರೆ ನಿಮ್ಗೆ ಇಲ್ಲಿ ಶಿವಾಜಿ ಸಂಗ್ರಾಮ ಅಂತ ಸಿಗ್ತೈತಿ. ಇಲ್ಲಿ ನಿಮ್ಗೆ ಆ ಕೋಟೆ ಯಾವ ಥರ ಇತ್ತು, ಯಾವ ಥರ ಆ ಸೀನ್ಗಳೆಲ್ಲ ಇಲ್ಲಿ ಐತಿ. ಬರೀ ನೋಡ್ಕೊಂಬರೋನು ಏನೇನೈತಿ, ಎಷ್ಟು ಟಿಕೆಟ್ ಐತಿ ಎಲ್ಲ ಒಳಗೆ ಹೋಗಿ ತೋರಿಸ್ತೀನಿ. ಫಸ್ಟ್ ಇವ್ನು ಎರಡು ನೋಡಿದ ಮತ್ತು ಕರೆ ಕೋಟೆನ ಐತಿ. ಎಷ್ಟು ಬರ್ರಿ ಮಾಡಿದಾರು ಅಂತ ಅನಿಸಿತ್ತು. ಆದ್ರೆ ಭಾಳ ಅಂದ್ರೆ ಭಾಳ ಚಂದ ಮಾಡಿದಾರೆ ಅದನ್ನು.
ರೂಪಾಯಿ ಐತಿ ಟಿಕೆಟ್ ತೊಗೊಂಡು ಇಲ್ಲಿ ಒಳಗೆ ಬಿಡ್ತಾರು. ಇಲ್ಲಿ ಇದೊಂದು ಮತ್ತು ಇದೊಂದು ಎರಡು ಕಡೆ ಅಷ್ಟೇ ಐತತ್ತ ನೋಡೋಣ ಯಾವ ಥರ ಏನೇನು ಮಾಡಿದಾರು. ಅವರ ಸಿಂಹಾಸನದಾಗ ಯಾವ ಥರ ಆಳ್ವಿಕೆ ಮಾಡ್ತಿದ್ರು, ಮುಂದೆ ಸೇನಾಧಿಪತಿಗಳ ಮಂತ್ರಿಗಳು ಮತ್ತು ಅವ್ರ ತಾಯಿ ಈ ಥರ ಮೂರ್ತಿಗಳು ಮಾಡಿದಾರು. ಮತ್ತು ಇಲ್ಲಿ ಸುತ್ತಲೂ ಮಂದಿರ ತುಂಬ ಚಿತ್ರಗತಿ 4 ಲ್ಯಾಂಗ್ವೇಜ್ ಇದಾವೆ: ಕನ್ನಡ, ಆಂಧ್ರ, ಹಿಂದಿ, ಇಂಗ್ಲೀಷ್. ಈ ಥರ ಯಾವ ಥರ ಸನ್ನಿವೇಶಗಳು ಇದ್ದು ಅನ್ನೋದನ್ನೆಲ್ಲ ಬರೆದು ಹಾಕಿದರು. ಅವ್ರ ಜೀವನ ಚರಿತ್ರೆಗತಿ ಮಾಡಿದ್ದಾರೆ ಸುತ್ತಲೂ. ಸುತ್ತಲೂ 4 ಕಡೆ ಹಿಂಗೆ ಕೋಟೆ ನಿರ್ಮಾಣ ಮಾಡಿದರು. ಅವರು ಯಾವ್ಯಾವ ಆಳ್ವಿಕೆ ಕಾಲದಾಗ ಪ್ರಾಂತ್ಯಗಳನ್ನು ಗೆದ್ದು ಆಕ್ರಮಣ ಮಾಡ್ಕೊಂಡಿದ್ರು, ಪ್ರಾಂತ್ಯದ ಹೆಸರುಗಳನ್ನು ಬರೆದಿದ್ದರು. ಅದು ಭಾಳ ಚಂದ ಮಾಡಿದಾರೆ. ಅದು ಕೋಟೆ ಕೆತ್ತನೆ ಅಂತರು ಯಾವ ಥರ ಇತ್ತು ಅನ್ನೋ ಥರ. ಶ್ರೀಶೈಲ ಮಲ್ಲಿಕಾರ್ಜುನ ಬಗ್ಗೆ, ದೇವ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಹಚ್ಚ ಮಲ್ಲಿಗೆ ಹೂವ ಆ ಹಾಡು ಮತ್ತು ಮಲ್ಲಯ್ಯೋ ಹಿಂಗೆ ಭಾಳ ಚಂದ ಹಾಡದವು. ಅದ್ರಾಗ ಮಲ್ಲಯ್ಯನ ಬಗ್ಗೆ ಅವ್ರು ಯಾವ ಥರ ಶಕ್ತಿ ಪಡ್ಕೊಂಡ್ರು, ಯಾವ ಥರ ಪವಾಡ ಮಾಡಿದರು, ಮತ್ತು ಅಕ್ಕ ಮಹಾದೇವಿ ಅವ್ರದ್ದು ಯಾವ ಥರ ಸಹಾಯ ಮಾಡಿದರು, ಮತ್ತು ಅವ್ರ ಕೀರ್ತನೆ ಹೆಂಗೆ ಬರೆದ್ರು ಅದನ್ನೆಲ್ಲ. ಮತ್ತು ಭಾಳ ವಿಶೇಷ ಅಂದ್ರೆ ಸಿದ್ದರಾಮ ಅಂತೇಳಿ ಒಬ್ಬ ಭಕ್ತ ಇರ್ತಾನು, ಭಾಳ ಅಂದ್ರೆ ಭಾಳ ಹಚ್ಕೊಂಡಿರ್ತಾನು ಮಲ್ಲಯ್ಯ ಅವ್ರನ್ನ. ಅದನ್ನ ಚೆಕ್ ಮಾಡಕ್ಕೆ ಮಲ್ಲಯ್ಯ ಅವ್ರ ಒಂದು ವೇಷಧಾರಿಯಾಗಿ ಹೋಗಿರ್ತಾರು. ಅದ್ರ ಬಗ್ಗೆ ಎಷ್ಟು ಚಂದ ಐತದ. ಅವರು ವಾಪಸ್ ಬರೋಟಿಗೆ ಅಷ್ಟ್ರಾಗ ಮಾಯ ಬಿಟ್ಟಿರ್ತಾರೆ ಮಲ್ಲಯ್ಯ. ಅದನ್ನ ಹುಡ್ಕ್ಯಾಡ್ಕೋತ ಸಿದ್ದರಾಮ ಬಂದಿರ್ತಾನು. ಗುಡ್ದಾಗ ಎಲ್ಲ ಕಡೆ ಅಡ್ಡಾಡ್ತಾನು, ಎಲ್ಲಿ ಸಿಗಂಗಿಲ್ಲ. ಆಮ್ಯಾತ ನೀನ ಮಲ್ಲಯ್ಯಪ್ಪ ದೇವ್ರ ಅತ್ತೆ ಜಿಗಿದು ಬಿಡ್ತಾನು. ಅವ ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನನ ಅವ್ರನ್ನ ಹಿಡಿತಾರು. ಭಾಳ ಚಂದ ಐತದ. ಸಿದ್ದರಾಮಗ ಬುತ್ತಿ ತರ ಹೇಳಿದ ಮಲ್ಲಯ್ಯ, ಬುತ್ತಿ ತರುವುದರೊಳಗ ಮಠ ಮಾಯ ಮಲ್ಲಯ್ಯ. ಭಾಳ ಚಂದ ಐತದ. ನಿಮ್ಗೆ APRTC ಬಸ್ ಸ್ಟ್ಯಾಂಡ್ ಸಿಗತಿ. ಇಲ್ಲೇ ಲೋಕಲ್ ಬಸ್ ಐತತ್ತ, ಆದ್ರೆ ರಾತ್ರಿ ಬಿಡ್ತಾರತ್ತ. 100 ರೂಪಾಯಿ ಆತ. ಚಲೋ ಆದ್ರೆ ರಾತ್ರಿ ಬಿಡ್ತಾನತ್ತಾರು, ನೋಡಬೇಕು. ನಾವು ಸುಮ್ಮನೆ ಎಕ್ಸ್ಪ್ರೆಸ್ ಬಂದೀವಿ 195 ಕೊಟ್ಟ. ಆದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಲೋಕಲ್ ಗಾಡಿನೇ ಇರಲಿಲ್ಲ, ಎಕ್ಸ್ಪ್ರೆಸ್ ಬಿಟ್ರೆ ಬೇರೆ ಬಸ್ ಇರಲಿಲ್ಲ. ಹಿಂಗಾಗಿ ಅದಕ್ಕೆ ಬರೋಂಗಾತು. ರಾತ್ರಿ ಬಸ್ ಬಿಡ್ತೈತೆ ಹೇಳಿದ್ರು ನಾವು ಒಂದು ಸ್ವಲ್ಪ ಹೊರಗೆ ಹೋಗಿ ಒಳಗೆ ಬರೋಟಿಗೆ ಬಸ್ಸ ಹೋಗ್ಬಿಟ್ಟಿತ್ತು. ಮತ್ತು ಇದೇ ಬಸ್ಸಿಗೆ ಬನ್ನಿ, ಆ ಬಸ್ಸಿಗೆ ಹೋಗಿದ್ರೆ 95 ರೂಪಾಯಿ ಉಳಿತಿದ್ದು. ಇದಕ್ಕೆ ಮತ್ತೆ 195 ಕೊಟ್ಟ ನಾವು ಹೊಂಟ್ನಿ. ರಾತ್ರಿ 45 ಕಿಲೋಮೀಟ್ರ್ಗಿಂತ ಜಾಸ್ತಿ ಐತಿದ. ನಲ್ಲಮಲ್ಲ ಫಾರೆಸ್ಟ್ ಅಂತೇಳಿ ಸಿರ್ಸಲ್ದಾಗಿರೋದ. ಇದು ಗಾಡ್ ಸೆಕ್ಷನ್ ರೋಡ್ ಇರ್ತೈತಿ. ನಡ್ಕೋತ ಬರೋ ಪಾದಯಾತ್ರಿಕರ ಹಿಂಗೆ ಬೇರೆ ರೂಟ್ಲೆ ಬರ್ತಾರೆ ಅವ್ರು ಆತಂಪುರದಿಂದ. 7 ಬೆಟ್ಟ ಹಿಂಗೆ ಹತ್ತಿ ಬಂದಾಗ ಸಿರ್ಸಲ್ ದರ್ಶನ ಆದೈತಿ. ಆದ್ರೆ ಜಾಸ್ತಿ ಜನ ಗಾಡಿ ಮೂಲಕ ಹೋಗೋದ್ರಿಂದ ಹಿಂಗೆ ರೋಡ್ ಮಾಡಿದಾರು. ಭಾಳ ಚಂದ ಐತಿ. ಹಿಂಗೆ ನೋಡೋಕೆ ವ್ಯೂ ಅದು, ಗುಡ್ಡ ಬೆಟ್ಟ ಅದು. ಆದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಓಡಿಸ್ರಿ ಗಾಡಿ. ಭಾಳ ಡೇಂಜರ್ ಇರ್ತೈತಿ ಇದು ಹೊಳ್ಸೋ ಹೊತ್ನಾಗ.
ಮಾರ್ಕಾಪುರ ಬಸ್ ಸ್ಟ್ಯಾಂಡ್ಗೆ ಬಂದೀವಿ ಮತ್ತು ಅಲ್ಲಿಂದ ಸ್ಟೇಷನ್ಗೆ ಹೋಗಾಕ ರಿಕ್ಷಾ ಮೂಲಕ 30 ರೂಪಾಯಿ ಕೊಟ್ಟು ನಾವು ಹೊಂಟಿವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.